ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸಂಜೆ ಕನ್ನಡ ವ್ಲಾಗ್ಸ್ ಆ್ಯಂಡ್ ಕುಕ್ಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಅಕ್ಕಿ ನೆನಾಕಿದೆ. ಇವಾಗ ಸಂಜೆ ಆಗಿದೆ. ಇವಾಗ ರುಬ್ಬಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಫರ್ಮೆಂಟೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ರುಬ್ಕೊತಾ ಇದ್ದೀನಿ. ಎಲ್ಲ ಅಮ್ಮಂದಿರು ಇಷ್ಟೇ, ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಏನು ತಿಂಡಿ ಮಾಡಿಕೊಟ್ರೆ ನೀಟಾಗಿ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ಅನ್ನೋ ಚಿಂತೆಯಲ್ಲಿ ನಾಳಿನ ತಿಂಡಿಗೆ ಎಲ್ಲನೂ ಇವತ್ತೇ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀವಿ. ಇವತ್ತು ಈ ತಿಂಡಿ ಮಾಡಿದ್ರೆ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾನೆ ಅಂತ ಹೇಳ್ಬಿಟ್ಟು. ಬಟ್ ಒಂದೊಂದು ಟೈಮಲ್ಲಿ ಮಕ್ಕಳು ಅವ್ರಿಗೆ ಇಷ್ಟ ಬಂದಿದ್ದು ಮಾಡಿದ್ರು ಸಹ ತಿನ್ಕೊಂಡು ಬಂದೇ ಇರಲ್ಲ, ವಾಪಸ್ ತಿಂಡಿ ಹಾಗೆ ಬಂದಿರುತ್ತೆ. ಅವತ್ತಿನ ದಿನ ಸಿಟ್ಟು ತುಂಬಾನೇ ಬಂದಿರುತ್ತೆ, ಇನ್ನು ತಿಂಡಿನೇ ತಿನ್ಕೊ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು. ಎಷ್ಟೋ ಕೆಲವು ಅಮ್ಮಂದಿರು ತಿಂಡಿ ತಿನ್ಕೊ ಬಂದಿಲ್ಲ ಅಂತೇಳ್ಬಿಟ್ಟು ಹೊಡೆದಿರೋದು ಉಂಟು. ಆದರೆ ನನಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ನನ್ನ ಮಗನಿಗೆ ಬಾಕ್ಸಿಗೆ ತಿಂಡಿ ಹಾಕೊಡೋಂಗಿಲ್ಲ. ಯಾಕೆ ಅಂದರೆ 12 ಗಂಟೆ ಹೊತ್ತಿಗೆ ಮನೆಗೆ ಬರ್ತಾನೆ. ಬಟ್ ಅಲ್ಲಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಅವರೇ ಪ್ರಿಪೇರ್ ಮಾಡಿರ್ತಾರೆ. ಅಂದರೆ 11 ಗಂಟೆಗೆ ಊಟ ಎಲ್ಲನೂ ಕೊಟ್ಬಿಟ್ಟು ಬಂದಿರ್ತಾರೆ. ಆದರೂ ಅಲ್ಲಿ ಊಟ ಮಾಡ್ತಾನೋ ಇಲ್ಲೋ ಅನ್ನೋ ಚಿಂತೆಯಲ್ಲಿ ನಾನು ಮನೆಯಲ್ಲಿ ಬೇಗ ಎದ್ಬಿಟ್ಟು ಅವನಿಗಂತ ತಿಂಡಿ ಮಾಡಿ ಅವನು ಎಷ್ಟು ತಿಂತಾನೆ ಅಷ್ಟನ್ನೇ ತಿನ್ನಿಸ್ಬಿಟ್ಟು ಕಳಿಸ್ತೀನಿ. ರಾತ್ರಿ ರುಬ್ಬಿದ್ದೆ ನೀಟಾಗಿ ಫರ್ಮೆಂಟೇಷನ್ ಆಗಿದೆ. ನೀವೇ ನೋಡ್ತಿರ್ಬೋದು ಎಷ್ಟು ಉಕ್ಕು ಬಂದಿದೆ ಅಂತ ಹೇಳ್ಬಿಟ್ಟು. ಪ್ರತಿ ಸಲನೂ ಇದೇ ಥರ ಉಕ್ಕು ಬರುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಟು ರುಬ್ಬಿರ್ತೀನಲ್ಲ ಅದನ್ನೇ ಇಡ್ತಾ ಇದ್ದೆ. ಆದರೆ ಇವತ್ತು ಹಿಟ್ಟು ಸ್ವಲ್ಪ ಇದೆ ಅಲ್ವಾ, ಫರ್ಮೆಂಟೇಷನ್ ಅಷ್ಟೊಂದು ಉಕ್ಕ ರೀತಿ ಆಗಲ್ಲ ಅಂತ ಅನ್ಕೊಂಡು ಪ್ಲೇಟೇ ಇಟ್ಟಿರಲಿಲ್ಲ. ಆದರೆ ಇವತ್ತೇ ಫುಲ್ ಉಕ್ಕಿ ಕೆಳಗಡೆ ಎಲ್ಲ ಗಲೀಜಾಗಿತ್ತು. ಇವಾಗ ಅದನ್ನು ಸಹ ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇನ್ನು ರಾತ್ರಿ ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ದೆ, ಅದನ್ನೆಲ್ಲ ಜೋಡಿಸ್ಕೊಂಡು ತಿಂಡಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಚಿನ್ನೂ ಸ್ಕೂಲಿಗೆ ಹೋದ. ಅವನಿಗೆ ದೋಸೆನ ಕೊಟ್ಟೆ, ಯಾಕೆಂದರೆ ಇಡ್ಲಿ ತುಂಬ ಲೇಟ್ ಆಗುತ್ತೆ, ಬಂದಮೇಲೆ ತಿನ್ಸಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ನೈಟು ಎಷ್ಟೇ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಮಲ್ಕೊಂಡ್ರು ಮತ್ತೆ ಬೆಳಗ್ಗೆ ಎದ್ದರೆ ಅಡುಗೆ ಮನೆಗೆ ಬಂದರೆ ಸಾಕು ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ನಾವು ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡೋದೇ ಅಮ್ಮಂದಿರೋ ಅಡುಗೆ ಮನೆಯಲ್ಲಿ. ನಾನಂತೂ ತುಂಬ ಟೈಮ್ ಸ್ಪೆಂಡ್ ಮಾಡೋದು ಅಡುಗೆ ಮನೇಲಿ ಅಂತಲೇ ಹೇಳ್ಬೋದು. ಇವಾಗ ನನಗೆ ಯೂಸ್ ಮಾಡಲ್ವಲ್ಲ ಆ ಪಾತ್ರೆಗಳನ್ನ ಶೆಲ್ಫ್ ಮೇಲ್ಗಡೆ ಇಟ್ಟಿರ್ತೀನಿ. ಯಾಕೆಂದರೆ ನಮ್ಮ ಅಡುಗೆ ಮನೆ ಇರೋದು ಸ್ವಲ್ಪ ಚಿಕ್ಕದು ಅಂತ ಅಂದರೆ 2 ಶೆಲ್ಫ್ ಇಟ್ಟಿದ್ದಾರೆ. ಅಂದರೆ ಆ ಕಡೆ ಈ ಕಡೆ ಚಿಕ್ಕ ಪುಟ್ಟವು, ಅದ್ರ ಮೇಲೆ ಬಾಕ್ಸ್ಗಳು ಸ್ವಲ್ಪ ಚಿಕ್ಕ ಪುಟ್ಟ ಪಾತ್ರೆಗಳನ್ನ ಜೋಡಿಸ್ಕೊಂಡಿದ್ದೀನಿ. ಇನ್ನು ತುಂಬ ರೇರಾಗಿ ಯೂಸ್ ಮಾಡೋ ಪಾತ್ರೆಗಳನ್ನ ಮೇಲ್ಗಡೆ ಇಟ್ಕೊಂಡು ಅದ್ರ ಮೇಲೆ ವೇಲೇನಾದ್ರು ಸಹ ಮುಚ್ಕೊಂಡಿದ್ದೀನಿ. ಬಟ್ಟೆ ಹಾಕಿ ಮುಚ್ಚೋದ್ರಿಂದ ಅಷ್ಟಾಗಿ ಧೂಳು ಕೂರಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡ್ಕೊತೀನಿ. ಇನ್ನು ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಅಡುಗೆ ಮನೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಎಲ್ಲ ತೊಳ್ಕೊಂಡು ಜೋಡಿಸ್ಕೊಂಡಿದ್ದಾದ್ಮೇಲೆ ಇಡ್ಲಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಡ್ಲಿಗೆ ನೀವು ಸೋಡಾ ಹಾಕೋದಾದ್ರೆ ನೈಟೇ ಹಾಕಿಟ್ರೆ ತುಂಬಾ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ನಾನು ಯಾವುದೇ ರೀತಿ ಸೋಡಾನ ಹಾಕಿಲ್ಲ. ಯಾಕೆ ಅಂದರೆ ಬೆಳಗ್ಗೆ ಹೊತ್ತು ಅಕ್ಕಿ ನೆನಾಕ್ತೀನಲ್ಲ ಆ ಟೈಮಲ್ಲಿ ಸಬ್ಬಕ್ಕಿನ ನೆನಾಕ್ತೀನಿ. ಅದರಿಂದ ಇಡ್ಲಿ ತುಂಬ ಮೃದುವಾಗಿ ಸಾಫ್ಟಾಗಿ ಬರ್ತವೆ. ಮತ್ತು ಇನ್ನು ಇಡ್ಲಿಗೆ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಕೆಲಸನೂ ಮಾಡ್ಕೊಂಡ್ಬಿಟ್ನ. ಅದ್ರ ಪಾಡಿಗೆ ಇಡ್ಲಿ ಬೇಯ್ಕೋತಾ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ರೂಮ್ನ ಕ್ಲೀನ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಇವಾಗ ಹಾಸಿಗೆಯನ್ನು ಕೊದ್ರಿ ಬೆಡ್ಶೀಟ್ ಎಲ್ಲ ಮುಡಿಸ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ರು. ಇಷ್ಟು ನೀಟಾಗಿರೋದು ಬರೀ 12 ಗಂಟೆವರೆಗೂ ಮಾತ್ರ. ಅದಾದಮೇಲೆ ಕ್ಲೀನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸ್ಕೂಲಿಂದ ಬರ್ತಾನಲ್ವ, ಚಿಕ್ಕನೋ ದೊಡ್ಡನೋ ಸೇರ್ಕೊಂಡು ಮನೆ ಕೇಳಂಗೆ ಇಲ್ಲ. ನಮ್ಮ ಸಮಾಧಾನಕ್ಕೋಸ್ಕರ ನಾವು ಮನೆ ಕ್ಲೀನ್ ಮಾಡಬೇಕಲ್ವ, ಅದಕ್ಕೋಸ್ಕರ ಮಾಡ್ಕೊತೀನಿ. ಇನ್ನು ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋಣ ಅಂತ ಹೇಳಿ ಬಂದಿದ್ದೀನಿ. ಅಂದರೆ ನಾನು ಒಂದಿನ ಬಿಟ್ಟು ಒಂದಿನ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತೀನಿ. ಇವತ್ತು ಸ್ವಲ್ಪ ಬಟ್ಟೆಗಳು ಗಲೀಜಾಗಿದ್ದು ಹಾಗಾಗಿ ಪ್ರೀ ವಾಶ್ ಕೊಟ್ಟರೆ ಬೇಗ ನೀಟಾಗಿ ಕ್ಲೀನ್ ಮಾಡ್ಕೊಡುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಇನ್ನು ಟೈಮ್ ಬಂದ್ಬಿಟ್ಟು 1:30 ಗಂಟೆ ತೋರಿಸ್ತಾ ಇದ್ದೆ. ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋಷ್ಟೊತ್ತಿಗೆ ಇಡ್ಲಿ ಕೂಡ ಬೆಂದಿದ್ದು. ಇವಾಗ ಇಡ್ಲಿನ ಎಲ್ಲನೂ ತೆಗೆದು ಬಾಕ್ಸಿಗೆ ಇಟ್ಬಿಟ್ರೆ ತುಂಬ ಬಿಸಿಯಾಗಿರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇನ್ನು ವಾಷಿಂಗ್ ಮಿಷಿನಿಗೆ 1:30 ಗಂಟೆ ತೋರಿಸ್ತಾ ಇದೆ ಅಲ್ವಾ, ಅಷ್ಟೊತ್ತಿಗೆ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ವಾಷಿಂಗ್ ಮಿಷಿನ್ ಬಟ್ಟೆ ಒಗ್ದಾಗೋಷ್ಟೊತ್ತಿಗೆ ನಾನು ಮಿಕ್ಕಿದ ಎಲ್ಲ ಕೆಲಸನೂ ಆಗಬೇಕು ಅಂತ ಹೇಳ್ಬಿಟ್ಟು ಈ ಮಲ್ಟಿಪಲ್ ಟಾಸ್ಕ್ ಅಂತಾರಲ್ಲ ಆ ಥರನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ಕಡೆ ಇಡ್ಲಿ ಬೇಯಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಅದ್ರ ಪಾಡೆ ವಾಷಿಂಗ್ ಮಿಷಿನ್ ಬಟ್ಟೆ ತೊಳ್ಕೊತಾ ಇರುತ್ತೆ, ಇನ್ನೊಂದು ಕಡೆ ಇಡ್ಲಿ ಅದ್ರ ಪಾಡೆ ಬೇಯ್ಕೊತಾ ಇರುತ್ತೆ. ನಾನು ಕಸ ಗುಡಿಸೋದಾಗಲಿ ಅಥವಾ ಬೇರೆ ಕೆಲಸಗಳನ್ನ ಮಾಡ್ಕೊತಾ ಇರ್ತೀನಿ. ಒಂದು ಟ್ರಿಪ್ ಇಡ್ಲಿನ ಎತ್ತಿಟ್ಟಾದ್ಮೇಲೆ ಇನ್ನೊಂದು ಟ್ರಿಪ್ ಇಡ್ಲಿನ ಬೇಯಕ್ಕೆ ಇಟ್ಬಿಟ್ಟು ಇವಾಗ ರಾತ್ರಿ ಉಳಿದಿತ್ತು ಒಂದು ಮುದ್ದೆ, ಅದರಲ್ಲೇ ರಾಗಿ ಅಂಬಲಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮನೆಯವರು ಸಾಮಾನ್ಯವಾಗಿ ಲೇಟಾಗಿ ಬರೋದು ಅಂದರೆ ತಿಂಡಿಗೆ ಮಿನಿಮಮ್ 2 ಗಂಟೆ ಅಥವಾ 12 ಗಂಟೆ ಆಗುತ್ತೆ. ಪಾರ್ಟಿ ಆರ್ಡ್ರ್ ಇದ್ರಂತೂ 3 ಗಂಟೆ ಆದರೂ ಆಯಿತು, ತಪ್ಪಿದ್ರೆ 4 ಗಂಟೆ ಆದರೂ ಆಯಿತು ಅವ್ರು ತಿಂಡಿಗೆ ಬರೋದು. ಹಂಗಾಗಿ ಆ ಟೈಮಲ್ಲಿ ಏನಪ್ಪ ಮಾಡ್ತೀನಿ ಅಂದರೆ ಸ್ಮೂತಿ ಥರ ರಾಗಿ ಅಂಬಲಿನ ಮಾಡ್ಕೊತೀನಿ. ಇನ್ನು ರಾಗಿ ಅಂಬಲಿ ಮಾಡೋದು ತುಂಬಾ ಈಸಿ. ರಾಗಿ ಮುದ್ದೆ ಇರುತ್ತಲ್ಲ ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಅದನ್ನು ಸಣ್ಣದಾಗಿ ರುಬ್ಕೊಂಡು ಅದಾದಮೇಲೆ ಅದೇ ಮಿಕ್ಸಿ ಜಾರಿಗೆ ಮೊಸರನ್ನ ಹಾಕಿ ರುಬ್ಬಿಟ್ಟು ಹಾಕ್ತಾಯಿದ್ದೀನಿ. ರಾಗಿ ಮುದ್ದೆ ಮತ್ತು ಮೊಸರನ್ನ ಹಾಕಿ ಒಂದೇ ಸಲ ಮಿಕ್ಸ್ ಮಾಡ್ಬೋದು, ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಈ ಥರ ಸಪ್ರೇಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ನೀವು ಈರುಳ್ಳಿನ ಆ್ಯಡ್ ಮಾಡ್ಕೊಬೋದು. ನಾನು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ, ಬಟ್ ಅದು ವಿಡಿಯೋ ಸ್ಕಿಪ್ ಆಗಿದೆ. ನನಗೆ ರಾಗಿ ಅಂಬಲಿಗೆ ಈರುಳ್ಳಿ ಹಾಕೊಂಡು ಕುಡಿಯೋಕ್ಕಿಂತ ಆ್ಯಪಲ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನನಗಿಷ್ಟ ಅದು.
ಮತ್ತು ಇಡ್ಲಿ ಕಾಂಬಿನೇಷನಿಗೆ ರಾತ್ರಿನೇ ಅಂದ್ಕೊಂಡಿದ್ದೆ ಅಲಸಂದೆ ಕಾಳು ಅಂದರೆ ತಡ್ನಿ ಕಾಳು ಹಾಕ್ಬಿಟ್ಟು ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕಾಳನ್ನ ನೆನಾಕಿರಲಿಲ್ಲ, ರಾತ್ರಿ ಮರ್ತ್ಕೊಂಡ್ಬಿಟ್ಟೆ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರಿಗೆ ನೆನಾಕಿದೆ. 2-3 ಅವರಲ್ಲಿ ಕಾಳು ಕೂಡ ತುಂಬ ಚೆನ್ನಾಗಿ ನೆಂದಿತ್ತು. ಇವಾಗ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು ಜಾರಿಗೆ ಖಾರ ಪುಡಿ, ಧನಿಯಾ ಪುಡಿ, ಕಡಲೆ, ಚಕ್ಕೆ, ಕಾಯಿ ತುರಿ ಮತ್ತು ಈರುಳ್ಳಿ, ಟೊಮೊಟೊನ ಹಾಕೊತಾ ಇದ್ದೀನಿ. ಖಾರ ಪುಡಿನ ನೀವು ನೋಡಿ ಹಾಕೊಳ್ಳಿ, ನಿಮ್ಮ ಮನೇಲಿ ಖಾರ ಎಷ್ಟಿರುತ್ತೆ ಅಂತ ಗೊತ್ತಿರುತ್ತಲ್ವ. ಇನ್ನು ಧನಿಯಾ ಪುಡಿ ಅಂತಂದರೆ ನಮ್ಮ ಕಡೆ ಸಾಂಬಾರು ಪುಡಿ ಅಂತಾರೆ, ಮನೇಲೇ ಮಾಡಿರೋದು. ಮತ್ತು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ರುಬ್ಬಿದ್ದಾದಮೇಲೆ ಇವಾಗ ಒಂದು ಕುಕ್ಕರಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮೊಟೊನ ಹಾಕಿ ಟೊಮೊಟೊಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತೀನಿ, ಯಾಕೆಂದರೆ ಚೆನ್ನಾಗಿ ಫ್ರೈ ಆಗುತ್ತೆ, ಸಾಫ್ಟ್ ಆಗುತ್ತೆ ಬೇಗ ಅಂತ ಅಂದ್ಬಿಟ್ಟು. ಟೊಮೊಟೊ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಕಾಳನ್ನ ಹಾಕಿರ್ತೀವಲ್ಲ, ಇದಕ್ಕೆ ಬೇಕಂದರೆ ತರಕಾರಿನ ಆ್ಯಡ್ ಮಾಡ್ಕೊಬೋದು. ನಾನಿವತ್ತು ಆಲೂಗೆಡ್ಡೆ ಇತ್ತು ಮನೇಲಿ, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಕಾಳು ಮತ್ತು ಆಲೂಗೆಡ್ಡೆನ ಹಾಕಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು. ಒಂದು 3 ನಿಮಿಷನಾದರೂ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿದ್ದಾದಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಹಾಕಿ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕೊಳ್ಳಿ. ಇಡ್ಲಿಗೆ ಅಲ್ವಾ ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೆಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಕೂಗಿಸಿದ್ರೆ ಸಾಕು, ಗ್ರೇವಿ ರೆಡಿ ಆಗಿಬಿಡುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೇ ರೆಸಿಪಿನ ತುಂಬ ಜನ ವೆರೈಟಿ ಮಾಡ್ತಾರೆ, ಆದರೆ ನಾನು ಯಾವ ರೀತಿ ಮಾಡ್ತೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾ ವಿಷಲ್ ಹೋದ್ಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಡ್ಲಿ ಒಂದೋ ಥರ ಎಷ್ಟು ಚೆನ್ನಾಗಿದೆ ಗ್ರೇವಿ ಅಂತ ಹೇಳ್ಬಿಟ್ಟು. ಇದ್ರ ಮೇಲೆ ಮೇನ್ ಇಂಪಾರ್ಟೆಂಟ್ ಅಂತಂದರೆ ಕಸ್ತೂರಿ ಮೇಥಿ. ಈ ಗ್ರೇವಿಗೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಮಾಡೋದು ಅಂತ ಅಂದ್ರೇ ಈ ಕಸ್ತೂರಿ ಮೇಥಿ ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೊತಾ ಇದ್ದೀನಿ. ನಿಮಗೆ ನಿಂಬೆಹಣ್ಣು ಇಷ್ಟ ಇಲ್ಲ ಅಂದರೆ ಹುಣಸೆ ಹಣ್ಣು ಸ್ವಲ್ಪನ ಹಾಕೋಬೋದು. ನೀವು ಅನ್ಕೋತಿರ್ಬೋದು ಕಸ್ತೂರಿ ಮೆಥಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬಂದಿಲ್ಲ ಅಂದರೆ ಬೇಕಾದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನೀವು ಅಡುಗೆ ಮಾಡಿದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಈ ಕಮೆಂಟ್ ಬಗ್ಗೆ ಯಾಕೆ ಹೇಳ್ತಿದ್ದೀನಪ್ಪ ಅಂತ ಅಂದರೆ, ಮೊನ್ನೆ ವಿಡಿಯೋ ಹಾಕಿದ್ದೆ ಮಟನ್ ಸಾಂಬಾರು ಮಾಡಿರೋದು, ಅದಕ್ಕೆ ಒಂದಿಬ್ಬರು ಮಸಾಲೆ ಜಾಸ್ತಿ ಆಯಿತು, ನೀವು ಮಸಾಲೆ ನೀಟಾಗಿ ಹಾಕಿಲ್ಲ ಅಂತೇಳಿ ಕಮೆಂಟ್ ಮಾಡಿದರು. ನಾನು ಅದಕ್ಕೆ ಹೇಳೋದು ಏನಪ್ಪ ಅಂದರೆ, ಇವಾಗ ಮಟನ್ ಸಾಂಬಾರೇ ಕೆಲವರು ಎಷ್ಟೋ ಜನ ಡಿಫ್ರೆಂಟಲ್ಲಿ ಮಾಡ್ತಾರೆ ಅಲ್ವಾ. ಮಟನ್ ಸಾಂಬಾರು ಹೆಸರಿಗೆ, ಬಟ್ ಮಾಡೋ ರೀತಿ ಚೇಂಜ್ ಆಗಿರುತ್ತೆ ಅಲ್ವಾ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನಗೊಂದು ಕಮೆಂಟ್ ಮಾಡಿ ಹೇಳಿ, ಸರಿನಾ. ಮಿಷಿನಿಗೆ ಬಟ್ಟೆ ಹಾಕಿದ್ನಲ್ವ, ನನ್ನ ಕೆಲಸ ಎಲ್ಲ ಮುಗಿಸೋದಕ್ಕೆ ವಾಷಿಂಗ್ ಮಿಷಿನ್ ಬಟ್ಟೆ ಕೂಡ ಆಗಿತ್ತು. ಅದನ್ನೆಲ್ಲ ಒಣಗಾಕಿದ್ದು ಬಂದಮೇಲೆ ಸ್ವಲ್ಪ ಮೀಶೋಯಿಂದ ಬಟ್ಟೆನ ತರಿಸ್ಕೊಂಡಿದ್ದೆ. ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗಿತ್ತು, ಆದರೆ ಒಂದೊಂದು ಹೊಲಿಗೆ ಹಾಕೊಂಡ್ರೆ ಬೆಟರ್ ಅನ್ನಿಸ್ತಾ ಇತ್ತು. ಮನೇಲಿ ಹೆಂಗಿರೋ ಮಿಷಿನ್ ಇದೆ ಅಲ್ವಾ, ನೀಟಾಗಿ ಕುತ್ಕೊಂಡು ಹೊಲಿಗೆ ಹಾಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಮಿಷಿನ್ ಬಗ್ಗೆ ನನ್ನ ತಂಗಿ ತುಂಬ ಕೇಳಿದ್ಲು. ಮಿಷಿನ್ ಬಗ್ಗೆ ಯಾವಾಗಲಾದರೂ ಒಂದ್ಸಲ ಡೀಟೇಲಾಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅವಾಗ ಹೇಳ್ತೀನಿ. ಬಟ್ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತೀನಿ ಅಂದರೆ, ಈ ಥರ ಒಂದು ಮಿಷಿನು ನಾವು ಹೊಲಿಗೆ ಹಾಕಕ್ಕೆ ಬರ್ದಿರೋರು ಕೂಡ ಆರಾಮಾಗಿ ಸ್ಟಿಚಿಂಗ್ ಮಾಡ್ಕೊಬೋದು. ಎಲ್ಲರ ಮನೇಲಿ ಈ ಥರದೊಂದು ಸ್ಟಿಚಿಂಗ್ ಮಿಷಿನ್ ಇದ್ದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಮಕ್ಕಳಿರಮಲ್ಲಂತೂ ಈ ಥರದೊಂದು ಮಿಷಿನ್ ಇಟ್ಕೊಳ್ಳಿ ಅಂತಲೇ ಸಜೆಸ್ಟ್ ಮಾಡ್ತೀನಿ. ಇನ್ನು ನಾಳೆ ತರಿಸ್ಕೊಳ್ಳೋದು ಬಿಡುವ ನೀನು. ಮನೇಲಿ ಇಬ್ಬರು ಮಕ್ಕಳಿದ್ರೆ ಒಂದೇ ಥರ ನೋಡ್ಕೊಬೇಕು, ಇಲ್ಲಾಂದರೆ ಇದೇ ರೀತಿ ಪಜೀತಿ ಆಗೋದು. ದೊಡ್ಡವನು ಆಟ ಆಡೋಕೆ ಹೋಗಿದ್ದ, ಚಿಕ್ಕವನು ಮಾತ್ರ ಇದ್ದ ಅಂತೇಳ್ಬಿಟ್ಟು ಒಬ್ಬನ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡಿಸ್ಕೊಂಬಂತು. ಆದರೆ ಇನ್ನೊಬ್ಬನಿಗೆ ಕೊಡಿಸಿಲ್ಲ, ಯಾಕೆ ನಾನು ಆಟ ಆಡೋಕೆ ಹೋಗಿದ್ನಲ್ಲ ಅದಕ್ಕೋಸ್ಕರ. ಇನ್ನು ಅವನು ನನಗೂ ಬೇಕು ಐಸ್ ಕ್ರೀಮ್ ಅಂತ ಆಟ ಮಾಡ್ತಿದ್ದ. ಸರಿ ಅಂತೇಳ್ಬಿಟ್ಟು ಅಮೌಂಟ್ ಕೊಡ್ಕೊಳ್ಸೋಣ ಅಂತೇಳ್ಬಿಟ್ಟು ಮೇಲಕ್ಕೆ ಕರೆದೆ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.